ಹಲೋ ಹಾಯ್. ಈಗಂತೂ ಯೂಟ್ಯೂಬ್ ಅಲ್ಲಿ ಡೈಲಿನೂ ತುಂಬಾ ಜನ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಆದ್ರೆ ಯೂಟ್ಯೂಬ್ ಬಗ್ಗೆ ತುಂಬಾ ರೂಲ್ಸ್ಗಳಿದೆ. ಆ ರೂಲ್ಸ್ಗಳನ್ನ ತಿಳ್ಕೊಳ್ದೆ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನಾವು ಚಾನೆಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದೇನೆ ಚಾನೆಲ್ ಮಾನಿಟೈಸ್ ಮಾಡ್ಕೊಬೇಕು ಅಂತ ಅನ್ಬಿಟ್ಟು. ಆದ್ರೆ ಮಾನಿಟೈಸೇಷನ್ಗೆ ಇರೋ ರೂಲ್ಸ್ಗಳೇ ತಿಳ್ಕೊಳ್ದೆ ಹೋದ್ರೆ ಸುಮ್ಮನೆ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ನಮ್ಮ ಟೈಮು ಎಫರ್ಟ್ನೆಲ್ಲ ವೇಸ್ಟ್ ಮಾಡಿ ವಾಚ್ ಅವರ್ನ ಸಬ್ಸ್ಕ್ರೈಬರ್ನ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಮಾನಿಟೈಸೇಷನ್ ರಿಜೆಕ್ಟ್ ಆದ್ರೆ ತುಂಬಾನೇ ಬೇಜಾರಾಗತ್ತೆ ಅಲ್ಲ. ಆ ತರ ತುಂಬಾ ರೂಲ್ಸ್ಗಳನ್ನ ತಿಳ್ಕೊಳ್ದೆ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಮಾನಿಟೈಸೇಷನ್ ಆದ್ಮೇಲೆ ಕೂಡ ಡಿಮಾನಿಟೈಸ್ ಆಗಿರೋದು ಕೂಡ ಇದೆ. ಮೊನ್ನೆ ಅಷ್ಟೇ ಒಂದು ವಿಷಯ ಹೇಳ್ದೆ ನಾನು, ಏನೋ ಮಿಕ್ಸ್ಡ್ ಕಂಟೆಂಟ್ ಬಂದು ಅವ್ರದ್ದು ರಿಜೆಕ್ಟ್ ಆಯ್ತು, ಅಂದ್ರೆ ಮಾನಿಟೈಸ್ ಆದ್ಮೇಲೆ ಡಿಮಾನಿಟೈಸ್ ಆಯ್ತು ಅಂತ. ಆ ತರ ತುಂಬಾ ರೂಲ್ಸ್ಗಳಿದೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಯಾವ್ಯಾವೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ನಾವು ಚಾನೆಲ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ, ನಮ್ಮ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ಯಾವೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಬೇಕು. ಇದು ಫಸ್ಟ್ ಇಂದಾನೇ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋ ಟೈಮಲ್ಲಿ ಯಾವುದೇ ತಲೆನೋವು ಇರಲ್ಲ. ಫಸ್ಟ್ ಇಂದ ನಾವು ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಬರೀ ನಮ್ಗೆ ನಮ್ಮ ತಲೆಯಲ್ಲಿರೋದೇ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಜೊತೆನಲ್ಲಿ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಇದಿಷ್ಟ ಆಗ್ಬಿಟ್ರೆ ಸಾಕು, ಮಾನಿಟೈಸ್ ಆಗ್ಬಿಡುತ್ತೆ, ಆಮೇಲೆ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಚಾನೆಲ್ನ ಶುರು ಮಾಡಕ್ ಮುಂಚೆನೆ ಎಲ್ಲಾನು ಸ್ವಲ್ಪ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಹಾಗಾಗಿ ಹೊಸದಾಗಿ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋರ್ಗೆ ಈ ವಿಡಿಯೋ ಯೂಸ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಯೂಸ್ ಏನಾದ್ರೂ ಆಯ್ತು ಅಂತಂದ್ರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ತರ ತುಂಬಾ ಇನ್ಫಾರ್ಮೇಟಿವ್ ವಿಷಯಗಳನ್ನ ನಾನು ತಗೊಂಡ್ಬರ್ತಾ ಇರ್ತೀನಿ ನನ್ನ ಚಾನಲ್ ಅಲ್ಲಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಯೂಟ್ಯೂಬ್ ಅಲ್ಲಿ ಯಾವೆಲ್ಲ ರೂಲ್ಸ್ ಗಳಿದಾವೆ, ಮಾನಿಟೈಸೇಷನ್ ಮಾಡ್ಕೊಬೇಕು ಅಂದ್ರೆ ಯಾವೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ನಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೂಟ್ಯೂಬ್ ಅಲ್ಲಿ ನಾವು ಮಾನಿಟೈಸೇಷನ್ ಮಾಡ್ಕೊಬೇಕು ಅಂದ್ರೆ 4,000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಬೇಕು, 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಶಾರ್ಟ್ಸ್ ಇಂದ ಮಾಡ್ಕೊಂತೀವಿ ಅನ್ನೋದಾದ್ರೆ 10M ಅಂದ್ರೆ 10 ಮಿಲಿಯನ್ ವ್ಯೂಸ್ ನ ಮಾಡ್ಬೇಕಾಗತ್ತೆ ಶಾರ್ಟ್ಸ್ ಅಲ್ಲಿ. ಇದನ್ನ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋದು. ಆದ್ರೆ ಇದನ್ನೆಲ್ಲ ಮಾಡೋ ಪ್ರೋಸೆಸ್ ಅಲ್ಲಿ ನಾವು ಏನೇನೆಲ್ಲ ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ನಾವು ಚೆಕ್ ಮಾಡ್ಕೊಂತಾ ಇರ್ಬೇಕಾಗತ್ತೆ. ಅವಾಗ ನಮ್ಮ ಚಾನೆಲ್ನ ಚೆಕ್ ಮಾಡ್ಕೊಂತಾ ಇರ್ಬೇಕಾಗತ್ತೆ. ಜೊತೆನಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಕೂಡ ಎಲ್ಲಾನು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದ ತಕ್ಷಣ ಮೇಲ್ ಬಂದಿದ ತಕ್ಷಣ ಅಪ್ಲೈ ಮಾಡಕ್ ಹೋಗ್ಬೇಡಿ. ಯಾವತ್ತೂ ಕೂಡ ಅಷ್ಟೇನೆ ಮೇಲ್ ಬಂದಿದ ತಕ್ಷಣ ಅಪ್ಲೈ ಮಾಡ್ಕೊಬೇಡಿ. ಆದಷ್ಟು ಚಾನೆಲ್ನ ಮೊದ್ಲಿಂದಾನೇ ಎಲ್ಲ ಕ್ಲಿಯರ್ ಆಗಿ ಒಂದ್ಸಲಿ ನೀಟಾಗಿ ಚೆಕ್ ಮಾಡ್ಕೊಂತಾ ಇರಿ. ಅವಾಗ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ ಮುಂಚೆ ಆದ್ರೂ ಒಂದ್ 2 ದಿನ ಟೈಮ್ ಕೊಟ್ಟು ಆರಾಮಾಗಿ ಚಾನೆಲ್ನ ನೀಟಾಗಿ ಚೆಕ್ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ದಾಗ ಮಾತ್ರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅರ್ಜೆಂಟ್ ಅಲ್ಲಿ ಅಪ್ಲೈ ಬಂದಿದ ತಕ್ಷಣ ಅಪ್ಲೈ ಮಾಡ್ಕೊಂಡ್ಬಿಡಕ್ಕೆ ಹೋಗ್ಬಿಟ್ಟು ಈ ತರ ಪ್ರಾಬ್ಲಮ್ನ ಮಾಡ್ಕೊಂಡ್ರೆ ಬೇಜಾರಾಗತ್ತೆ. ಚಾನೆಲ್ ಅದೇನಾದ್ರೂ ಮಾನಿಟೈಸೇಷನ್ ರಿಜೆಕ್ಟ್ ಆಯ್ತು ಅಂತಂದ್ರೆ ಬೇಜಾರಾಗ್ಬಿಡುತ್ತೆ. ಹಂಗ್ ಮಾಡ್ಕೊಳ್ಳೋದಕ್ಕಿಂತ ಒಂದ್ 2 ದಿನ ಟೈಮ್ ಕೊಟ್ಟು ನೀಟಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಾ. ಇನ್ನು ಇವಾಗ ಯಾವ್ಯಾವ್ದನ್ನೆಲ್ಲ ಚೆಕ್ ಮಾಡ್ಕೊಬೇಕು, ಯಾವ್ಯಾವ ರೂಲ್ಸ್ ಗಳಿದಾವೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಚೆಕ್ ಮಾಡ್ಕೊಬೇಕಿರೋದು ಯೂಟ್ಯೂಬ್ ಅಲ್ಲಿ ಅಂತಂದ್ರೆ, ಮೊದಲನೇದಾಗಿ ನಮ್ದು ಯಾವುದೇ ವಿಡಿಯೋಗೂ ಕೂಡ ಕಾಪಿರೈಟ್ ಬಂದಿರಬಾರ್ದು. ಯಾವುದೇ ಕಾಪಿರೈಟ್ ಬಂದಿದ್ರು ಕೂಡ ಅದೆಲ್ಲ ಸಾಲ್ವ್ ಆಗೋ ತನಕ ಕಾಯ್ಬೇಕಾಗತ್ತೆ. ಅದಕ್ಕೊಂದು 90 days ಟೈಮ್ ಇರುತ್ತೆ. ಅದೆಲ್ಲಾನು ಏನು ಕಾಪಿರೈಟ್ ಎಲ್ಲಾನು ಅದಾಗದೆ ಹೋಗೋ ತನಕ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾಪಿರೈಟ್ ಬರ್ದೇ ಇರೋ ತರ ವಿಡಿಯೋಸ್ ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಕಾಪಿರೈಟ್ ಬಂದಿದ್ರು ಕೂಡ ಅಪ್ಲೈ ಮಾಡಿದ್ರೆ ಏನು ರಿಜೆಕ್ಟ್ ಏನೋ ಆಗಲ್ಲ, ಅಪ್ಲೈ ಏನೋ ಆಗತ್ತೆ, ಓಕೆ ಕೂಡ ಆಗತ್ತೆ, ಆದ್ರೆ ಮುಂದೆ ಅದಕ್ಕೆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಕಾಪಿರೈಟ್ ಬರ್ದೇ ತರ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ಚಾನೆಲ್ಗೆ, ಅಂದ್ರೆ ವಿಡಿಯೋಸ್ ಗಳಿಗೆ ಯಾವುದೇ ತರ ಕಾಪಿರೈಟ್ ಬರ್ದೇ ಇರೋ ತರ ನೋಡ್ಕೊಂಡ್ರೆ ಒಳ್ಳೇದು. ಮೊದಲನೇದಾಗಿ ಕಾಪಿರೈಟ್ ಬಂದಿರಬಾರ್ದು. ಎರಡನೇದಾಗಿ ಕಮ್ಯುನಿಟಿ ಸ್ಟ್ರೈಕ್ ಬಂದಿರಬಾರ್ದು. ಕಮ್ಯುನಿಟಿ ಸ್ಟ್ರೈಕ್ ಏನಾದ್ರೂ ಬಂದಿತ್ತು ಅಂತಂದ್ರೆ ಮಾನಿಟೈಸೇಷನ್ ಆಗಲ್ಲ. ಮಾನಿಟೈಸೇಷನ್ ಅಪ್ಲೈನೇ ಮಾಡಕ್ ಹೋಗ್ಬೇಡಿ. ನೀವೇನಾದ್ರೂ ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ ಅಂತಂದ್ರೆ ಅದು ಸಾಲ್ವ್ ಆಗೋ ತನಕನೂ ನೀವು ಅಪ್ಲೈ ಮಾಡಕ್ ಹೋಗ್ಬೇಡಿ. ಅದಕ್ಕೊಂದ್ 3 ತಿಂಗಳು ಟೈಮ್ ತಗೊಳುತ್ತೆ. ಅದಾಗೋ ತನಕನೂ ಅಕಸ್ಮಾತ್ ನೀವು ಅಪ್ಲೈ ಮಾಡ್ಬಿಟ್ರಿ ಅಂತಂದ್ರೆ ಅದು ಏನು ಹೋಲ್ಡ್ ಅಲ್ಲಿ ಇಟ್ಬಿಡ್ತಾರೆ. ಅದನ್ನ ಏನು ಮೇಲೆ ಕಳ್ಸಲ್ಲ, ನಿಮ್ಗೆ ರಿಜೆಕ್ಟ್ ಅಂತ ಕೂಡ ಕಳ್ಸಲ್ಲ, ಹೋಲ್ಡ್ ಅಲ್ಲಿ ಇಟ್ಬಿಡ್ತಾರೆ. ಹಂಗಾಗಿ ಆತರ ಮಾಡಕ್ ಹೋಗ್ಬೇಡಿ. ಯಾವ್ದೇ ತರ ರೂಲ್ಸ್ಗೆ ನೀವು ಎಗೇನೆಸ್ಟ್ ಆಗಿದೆ, ನಿಮ್ಮ ಚಾನಲ್ ಅಲ್ಲಿ ರೂಲ್ಸ್ ಫಾಲೋ ಮಾಡಿಲ್ಲ ಅನ್ನೋದಾದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಡೋ ತನಕ ಅಪ್ಲೈ ಮಾಡಕ್ ಹೋಗ್ಬೇಡಿ ಮಾನಿಟೈಸೇಷನ್ಗೆ. ಇನ್ನ ಮೇನ್ ಆಗಿ ಅದೇ ಹೇಳ್ದಂಗೆ ಕಮ್ಯುನಿಟಿ ಸ್ಟ್ರೈಕ್ ಅಂತೂ ಬಂದಿರ್ಲೇಬಾರ್ದು ಅದರಲ್ಲಿ.
ಇನ್ನು ನಿಮ್ದು ಯಾವುದೇ ವಿಡಿಯೋಗಳು ಕೂಡ ರೀಯೂಸ್ಡ್ ಆಗಿರಬಾರ್ದು. ರೀಯೂಸ್ಡ್ ಕಂಟೆಂಟ್ ಇದ್ರೂ ಕೂಡ ರಿಜೆಕ್ಟ್ ಆಗುತ್ತೆ. ಮಾನಿಟೈಸೇಷನ್ ಇದನ್ನು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ, ರೀಯೂಸ್ಡ್ ಕಂಟೆಂಟ್ ಬರಬಾರ್ದು. ರೀಯೂಸ್ಡ್ ಅಂತಂದ್ರೆ ಬೇರೆ ಯಾರೋ ಮಾಡಿರೋದನ್ನ ತಗೊಂಡು ನೀವು ಹಾಕೊಂಡು ರೀಯೂಸ್ ಮಾಡ್ತಾ ಇರೋದು, ಆ ತರ ಕೂಡ ಮಾಡಿರಬಾರ್ದು. ಆ ಕಂಟೆಂಟ್ ಕೂಡ ಇರಬಾರ್ದು ನಿಮ್ಮ ಚಾನಲ್ ಅಲ್ಲಿ. ಆಮೇಲೆ ರಿಪಿಟೇಟಿವ್ ಕಂಟೆಂಟ್ ಇರಬಾರ್ದು. ನಿಮ್ಮ ವಿಡಿಯೋಸೇ ಆಗ್ಲಿ ರಿಪಿಟೇಟ್ ಅದೇ ವಿಡಿಯೋನೇನೆ, ಒಂದು ವಿಡಿಯೋಗೆ ವ್ಯೂಸ್ ಬಂದಿದೆ ಚೆನ್ನಾಗಿ ಅಂತ ಅನ್ಬಿಟ್ಟು ಅದನ್ನೇ ಮತ್ತೆ ಹಾಕೊಳ್ಳೋದು, ಆ ತರ ಕೂಡ ಮಾಡಬಾರ್ದು. ರಿಪಿಟೇಟಿವ್ ಕಂಟೆಂಟ್ ಮಾಡಬಾರ್ದು. ಹಂಗ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ರೀಯೂಸ್ಡ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ, ರಿಪಿಟೇಟಿವ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಅವಾಗ್ಲೂ ಕೂಡ ಮಾನಿಟೈಸೇಷನ್ ಆಗಲ್ಲ, ರಿಜೆಕ್ಟ್ ಆಗತ್ತೆ ಅಥವಾ ಹೋಲ್ಡ್ ಅಲ್ಲಿ ಇಟ್ಬಿಡ್ತಾರೆ. ಏನೋ ಒಟ್ನಲ್ಲಿ ಮಾನಿಟೈಸೇಷನ್ ಅಂತೂ ಆಗಲ್ಲ. ಇದನ್ನಂತೂ ಚೆಕ್ ಮಾಡ್ಕೊಂತಾ ಇರಿ. ಆ ತರ ಎಲ್ಲ ಬರ್ದೇ ಇರೋ ತರ ನೀವು ವಿಡಿಯೋಸ್ ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ರಿಪಿಟೇಟಿವ್ ಕಂಟೆಂಟ್ ಬರಬಾರ್ದು. ಮೊನ್ನೆ ಒಂದು ಹೇಳಿದ್ದೆಲ್ಲ ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರು ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಅಕಸ್ಮಾತ್ ಮಾನಿಟೈಸೇಷನ್ ಆಗಿದ್ರು ಕೂಡ ಡಿಮಾನಿಟೈಸ್ ಮಾಡ್ತಾರೆ. ಮೊನ್ನೆನೆ ಒಂದು ವಿಡಿಯೋದಲ್ಲಿ ಹೇಳ್ದೆ ನಾನು, ಒಬ್ರದ್ದು ಚಾನಲ್ ಹಿಂಗೆ ಆಯ್ತು ಅಂತ, ಮಿಕ್ಸ್ಡ್ ಕಂಟೆಂಟ್ ಅಂದ್ಬಿಟ್ಟು. ಹಾಗಾಗಿ ಆದಷ್ಟು ಮಿಕ್ಸ್ಡ್ ಕಂಟೆಂಟ್ ಇಲ್ಲದೆ ಇರೋ ತರ ಒಂದೇ ಕಂಟೆಂಟ್ ಮೇಲೆ ವಿಡಿಯೋಸ್ ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸ್ಟಾರ್ಟಿಂಗ್ ಅಲ್ಲಿ ಬೇಕಿದ್ರೆ ಸ್ವಲ್ಪ ಯಾವ ಕಂಟೆಂಟ್ ಮೇಲೆ ಮಾಡಿದ್ರೆ ನಮ್ಗೆ ವ್ಯೂಸ್ ಬರುತ್ತೆ ಅಂತ ನೋಡೋದಕ್ಕೆ ಬೇಕಿದ್ರೆ ಹಾಕೊಳ್ಳಿ, ಒಂದ್ 2-3 ತರ ಕಂಟೆಂಟ್ ಗಳನ್ನ ಟ್ರೈ ಮಾಡಿ ನೋಡಿ, ಟ್ರಯಲ್ ಆಗಿ ಅದ್ರಲ್ಲಿ ಯಾವ್ದು ನಿಮ್ಗೆ ವರ್ಕ್ ಆಗುತ್ತೆ ಅಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದ್ ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಡಿ. ಡೈಲಿ ದಿನಕ್ಕೆ ಒಂದೊಂದ್ ತರ ಹಾಕೊಂಡು ಹೋಗ್ತಾ ಇದ್ರೆ ಯೂಟ್ಯೂಬ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಅವಾಗ ಅವರು ಇದೆಲ್ಲಾನು ಚೆಕ್ ಮಾಡೋ ಟೈಮಲ್ಲಿ ಏನು ಪ್ರತಿ ಒಂದನ್ನು ಅವರು ಸ್ಕ್ಯಾನ್ ಮಾಡೋದ್ರಿಂದ ಎಲ್ಲಾನು ಚೆಕ್ ಮಾಡ್ತಾರೆ ಅಲ್ವಾ, ಹಂಗಾಗಿ ಅವಾಗ್ಲೂ ಕೂಡ ರಿಜೆಕ್ಟ್ ಆಗುತ್ತೆ. ಅದಕ್ಕೇನೆ ಮಿಕ್ಸ್ಡ್ ಕಂಟೆಂಟ್ ನ ಮಾಡಕ್ ಹೋಗ್ಬೇಡಿ. ಇನ್ನು 4ನೇದಂತೂ ಸುಮಾರು ಜನ ಕೇಳಿರ್ತಿರೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ, ಇನ್ ಅಥೆಂಟಿಕ್ ಕಂಟೆಂಟ್ ಅಂತ ಬರುತ್ತೆ. ಅದೂ ಅಷ್ಟೇನೆ, ಅದೇನಾದ್ರೂ ಇತ್ತು ಅಂದ್ರೂ ಕೂಡ ಏನು ರಿಜೆಕ್ಟ್ ಆಗತ್ತೆ. ಅದು ಕೂಡ ಇರಬಾರ್ದು. ಅದೊಂದು ರೂಲ್ಸ್ನು ಫಾಲೋ ಮಾಡ್ಬೇಕಾಗತ್ತೆ. ಇನ್ ಅಥೆಂಟಿಕ್ ಕಂಟೆಂಟ್ ಕೂಡ ಅಷ್ಟೇನೆ, ಅಂದ್ರೆ ಅದರಲ್ಲಿ ಏನಂದ್ರೆ ನಿಮ್ದು ಯಾವುದೇ ಎಫರ್ಟ್ ಇರಲ್ಲ, ಲೋ ಎಫರ್ಟ್ ಇರುತ್ತೆ. ಈಗ ಎಕ್ಸಾಂಪಲ್ ಅಂತಂದ್ರೆ ಈಗಂತೂ AI ವಿಡಿಯೋಗಳು ತುಂಬಾನೇ ಪಾಪ್ಯುಲರ್ ಆಗಿರೋದ್ರಿಂದ AI ವಿಡಿಯೋಗಳನ್ನ ಯೂಸ್ ಮಾಡ್ಕೊಂತಾರೆ. ಅದ್ರಲ್ಲಿ ಯಾವ್ದೋ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಿ ಹಾಕೋದು ಅಥವಾ ಯಾವ್ದೋ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಹಾಕೋದು, ಒಂದು ಮ್ಯೂಸಿಕ್ ಹಾಕಿ ಬಿಟ್ಬಿಡೋದು, ಈ ತರ ಮಾಡಿರ್ತಾರೆ ಅಲ್ವಾ. ಹಂಗ್ ಮಾಡಿದ್ರು ಕೂಡ ರಿಜೆಕ್ಟ್ ಆಗತ್ತೆ. ಅಂತ ವಿಡಿಯೋಗಳನ್ನು ಕೂಡ ತಗೊಳಲ್ಲ. ಅದಕ್ಕೆ ಯಾವ್ದೇ ವ್ಯಾಲ್ಯೂ ಇರಲ್ಲ. ನಿಮ್ಮ ವಿಡಿಯೋದಲ್ಲಿ ನಿಮ್ದು ಯಾವ್ದು ವ್ಯಾಲ್ಯೂ ಇರಲ್ಲ. ನಿಮ್ದು ಅದ್ರಲ್ಲಿ ಏನಾದ್ರೂ ಇರ್ಬೇಕು ಅಂದ್ರೆ ಅಟ್ಲೀಸ್ಟ್ ನಿಮ್ಮ ವಾಯ್ಸ್ ಆದ್ರೂ ಇರ್ಬೇಕು, ನಿಮ್ಮ ಫೇಸ್ ಆದ್ರೂ ಇರ್ಬೇಕು. ಯಾವ್ದು ಇಲ್ಲದೆ ಜಸ್ಟ್ ಒಂದು AI ವಿಡಿಯೋನ ಹಾಕ್ಬಿಟ್ಟು ಅದಕ್ಕೊಂದು ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅಂತದ್ದು ಕೂಡ ಅದು ಒಂದ್ಸಲಿ ಆದ್ರೆ ಪರವಾಗಿಲ್ಲ. ಒಂದಕ್ಕೆ ಏನಾದ್ರೂ ವ್ಯೂಸ್ ಚೆನ್ನಾಗಿ ಬಂತು ಅಂತಂದ್ರೆ ಮೇಲಿಂದ ಮೇಲೆ ಅದೇ ತರ ವಿಡಿಯೋಸ್ ಗಳನ್ನೇ ಹಾಕೊಂಡು ಹೋಗಿದ್ದಾಗ ಅದನ್ನು ಕೂಡ ಚೆಕ್ ಮಾಡ್ತಾರೆ ಅಲ್ವಾ. ಮಾನಿಟೈಸೇಷನ್ ಟೈಮ್ ಅಲ್ಲಿ ಫುಲ್ ಸ್ಕ್ಯಾನ್ ಮಾಡ್ತಾರೆ, ನಮ್ಮ ಇಡೀ ಚಾನಲ್ನೇ ಅವರು ಸ್ಕ್ಯಾನ್ ಮಾಡ್ತಾರೆ, ಸಣ್ಣ ಮಿಸ್ಟೇಕ್ ಕೂಡ ಕಂಡುಹಿಡಿತಾರೆ. ಹಾಗಾಗಿ ಅವಾಗ ಅದು ರಿಜೆಕ್ಟ್ ಆಗುತ್ತೆ. ಅದಕ್ಕೇನೆ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ ಅಥೆಂಟಿಕ್ ಕಂಟೆಂಟ್ ನ ತರ್ಸ್ಕೊಳಕ್ ಹೋಗ್ಬೇಡಿ. ಅದೇನಾದ್ರೂ ಬಂತು ಅಂತಂದ್ರೆ ಮತ್ತೆ ನಾವು ಅದಕ್ಕೆ ಅಪೀಲ್ ಮಾಡಿ ಅದೆಲ್ಲ ಕ್ಲಿಯರ್ ಆದ್ಮೇಲೆ ನಾವು ಅಪ್ಲೈ ಮಾಡ್ಬೇಕಾಗತ್ತೆ ಮಾನಿಟೈಸೇಷನ್ಗೆ. ಇದೆಲ್ಲ ತಲೆನೋವು. ಇಷ್ಟೆಲ್ಲ ತಲೆನೋವು ತರಿಸ್ಕೊಳ್ಳೋ ಬದಲು ಆರಾಮಾಗಿ ನಮ್ದು ಏನಿರುತ್ತೆ ಓನ್ ಕಂಟೆಂಟ್ ನ ನಾವು ಮಾಡ್ಕೊಂಡು ಹೋದ್ರೆ ಈ ತಲೆನೋವೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸ್ಟಾರ್ಟಿಂಗ್ ಇಂದಾನೇ ನಾವು ಹಾಕೋ ವಿಡಿಯೋಸ್ಗಳ ಮೇಲೆ ನಮ್ಗೊಂದ್ ಸ್ವಲ್ಪ ಗಮನ ಕೊಟ್ಟು ಮಾಡ್ಕೊಂಡು ಹೋಗಿದೀವಿ ಕೆಲಸ ಅಂತಂದ್ರೆ ಅಪ್ಲೈ ಮಾಡೋ ಟೈಮಲ್ಲಿ ಯಾವುದೇ ತಲೆನೋವಿರಲ್ಲ, ಯಾರನ್ನು ಕೇಳಬೇಕು ಅಂತ ಇರಲ್ಲ. ನಮ್ಮ ಏನು ಚಾನಲ್ ಮಾನಿಟೈಸ್ ಆಗುತ್ತಾ ಇಲ್ವಾ ಅಥವಾ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡಿ ಕೊಡಿ ಅಂತ ಕೇಳೋದು ಕೂಡ ಇರಲ್ಲ. ನಾವೇ ಅದನ್ನ ಫಸ್ಟ್ ಇಂದ ತಿಳ್ಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗತ್ತೆ. ಹಾಗಾಗಿ ಈ ರೂಲ್ಸ್ ಗಳನ್ನೆಲ್ಲ ಫಾಲೋ ಮಾಡ್ಬೇಕಾಗತ್ತೆ. ಇನ್ನೇನ್ ಚೆಕ್ ಮಾಡ್ತಾರೆ ಅಂತಂದ್ರೆ ನಮ್ಮ ಚಾನಲ್ದು ಏನು ಚಾನಲ್ ಅಲ್ಲಿ ಯಾವುದೇ ತರ ಪ್ರೊಫೈಲ್ ಫೋಟೋ ಹಾಕಿರಲ್ಲ ಅಥವಾ ಚಾನಲ್ ಬ್ಯಾನರ್ ಮಾಡಿರಲ್ಲ, ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಏನೂ ಬರ್ದಿರಲ್ಲ, ಫುಲ್ ಖಾಲಿ ಬಿಟ್ಟಿರ್ತೀವಿ, ಫುಲ್ ಚಾನಲ್ಲೇ ಖಾಲಿ ಬಿಟ್ಟಿರ್ತೀವಿ, ಅದರಲ್ಲಿ ಏನೂ ಇಲ್ಲ ಅಂತಂದಾಗ್ಲೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಅವಾಗ್ಲೂ ಕೂಡ ರಿಜೆಕ್ಟ್ ಆಗತ್ತೆ. ಇದು ಕೂಡ ಒಂದು ಪ್ರಾಬ್ಲಮ್ ಏನೇನೆ. ನೀಟಾಗಿ ಚೆನ್ನಾಗಿರೋ ಒಂದು ಫೋಟೋ ಹಾಕಿ, ನೀಟಾಗಿ ಒಂದು ಫೇಸ್ ಕಾಣೋ ಅಂತ ಫೋಟೋ ಹಾಕಿ ಇದ್ರೆ ತುಂಬಾ ಒಳ್ಳೇದು. ನಮ್ಮ ಚಾನಲ್ಗೆ ನಮ್ಮ ಫೋಟೋ ಇದ್ರೇನೆ ತುಂಬಾ ಒಳ್ಳೇದು. ಒಟ್ನಲ್ಲಿ ಚಾನಲ್ಗೆ ಒಂದು ಒಳ್ಳೆ DP ಫೋಟೋ ಹಾಕಿರ್ಬೇಕು. ಆಮೇಲೆ ಬ್ಯಾನರ್ ಚೆನ್ನಾಗಿ ಮಾಡಿರ್ಬೇಕು. ಬ್ಯಾನರ್ ಅಲ್ಲಿ ಏನಾದ್ರೂ ಒಂದು ವಿಷಯ ಅಂದ್ರೆ ನಮ್ಮ ಚಾನಲ್ ಬಗ್ಗೆ ನಾವು ಯಾವ ತರ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀವಲ್ಲ ಆ ಚಾನಲ್ ಬಗ್ಗೆ ಇರೋಂಥದನ್ನ ಒಂದು ಬ್ಯಾನರ್ ಹಾಕಿರ್ಬೇಕು. ಆಮೇಲೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲೂ ಅಷ್ಟೇನೆ ನಮ್ಮ ಚಾನಲ್ ಬಗ್ಗೆ ಏನಾದ್ರೂ ಅಟ್ಲೀಸ್ಟ್ ಒಂಚೂರಾದ್ರೂ ಬರ್ದಿರ್ಬೇಕು. ಅಂದ್ರೆ ನೋಡೋರ್ಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದವ್ರಿಗೆ ನಮ್ಮ ಚಾನಲ್ ಬಗ್ಗೆ ಏನಿದೆ ವಿಷಯ ಅದು ಅವ್ರಿಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಅರ್ಥ ಆಗ್ಬಿಡ್ಬೇಕು. ಆ ತರ ಏನಾದ್ರೂ ಅದರಲ್ಲಿ ನಾವು ಬರ್ದಿರ್ಬೇಕು.
ಬರ್ಬೇಕು. ಅಟ್ಲೀಸ್ಟ್ ಸಿಂಪಲ್ ಆಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಈ ತರ ಆದ್ರೂ ಅಟ್ಲೀಸ್ಟ್ ಬರ್ದಿರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನಲ್ ಅಂತ ಅಷ್ಟಾದ್ರೂ ಬರ್ದಿರ್ಬೇಕು. ಅಟ್ಲೀಸ್ಟ್ ಕೆಲವರು ಏನು ಬರ್ದಿರಲ್ಲ, ಫುಲ್ ಡಿಸ್ಕ್ರಿಪ್ಷನ್ ಖಾಲಿ ಬಿಟ್ಟಿರ್ತಾರೆ. ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಚಾನಲ್ ಬಗ್ಗೆ, ನಿಮ್ಮ ಕಂಟೆಂಟ್ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ಬರ್ದಿರ್ಬೇಕು. ಇದೆಲ್ಲಾನು ಇರ್ಬೇಕು. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ತರ ಲಿಂಕ್ಸ್ ಗಳನ್ನ ಹಾಕಿರಬಾರ್ದು. ಅಂದ್ರೆ ಬೇರೆ ತರ ಲಿಂಕ್ಸ್ ಗಳು, ಇನ್ಸ್ಟಾಗ್ರಾಮ್ದು, ಫೇಸ್ಬುಕ್ದು ಇದೆಲ್ಲ ಹಾಕೊಂಡ್ರೆ ಓಕೆ. ಯಾವ್ದಾದ್ರು ಥರ್ಡ್ ಪಾರ್ಟಿ ಲಿಂಕ್ಸ್ ಗಳನ್ನೆಲ್ಲ ಹಾಕೋದು, ಅಂದ್ರೆ ಯಾವ್ದಾರ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಅದ್ರ ಲಿಂಕ್ಸ್ ಗಳನ್ನ ಸುಮ್ನೆ ಅದರಲ್ಲಿ ತುಂಬಿಸಿ ಇಟ್ಟಿರೋದು. ವಿಡಿಯೋ ಹಾಕಿದಾಗ್ಲೂ ಅಷ್ಟೇ ಡಿಸ್ಕ್ರಿಪ್ಷನ್ ಅಲ್ಲಿ ತುಂಬಾ ಲಿಂಕ್ಸ್ ಗಳನ್ನ ಹಾಕಕ್ ಹೋಗ್ಬೇಡಿ. ಸಿಕ್ಪಕ್ಕಿದ್ದ ಲಿಂಕ್ಸ್ ಗಳನ್ನೆಲ್ಲಾನು ಜಾಸ್ತಿ ಲಿಂಕ್ಸ್ ಗಳನ್ನ ಶೇರ್ ಮಾಡಬಾರ್ದು ಅದರಲ್ಲಿ. ಹಾಗಾಗಿ ಡಿಸ್ಕ್ರಿಪ್ಷನ್ ಆದಷ್ಟು ಕ್ಲೀನ್ ಆಗಿ ಚೆನ್ನಾಗಿ ಅರ್ಥ ಆಗೋ ತರ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸ್ಕ್ಯಾನ್ ಮಾಡಿದಾಗ ಅವರಿಗೆ ಯಾವುದೇ ತರ ಏನು ಸ್ಪ್ಯಾಮ್ ಅಂತ ಅನಿಸ್ಬಾರ್ದಲ್ಲ. ಹಾಗಾಗಿ ಡಿಸ್ಕ್ರಿಪ್ಷನ್ ನೀಟಾಗಿ ಕ್ಲಿಯರ್ ಆಗಿರ್ಬೇಕು. ನಮ್ಮ ಚಾನಲ್ ಬಗ್ಗೆ ಇರಬೇಕು ಅಷ್ಟೇನೆ. ಆದಷ್ಟು ಲಿಂಕ್ಸ್ ಗಳನ್ನ ಹಾಕಕ್ ಹೋಗ್ಬೇಡಿ. ಥರ್ಡ್ ಪಾರ್ಟಿ ಲಿಂಕ್ಸ್ ಗಳನ್ನಂತೂ ಹಾಕಕ್ಕೆ ಹೋಗ್ಬೇಡಿ. ಕೆಲವೊಂದು ಇದಾವೆ ಆಪ್ಗಳು, ಅಂದ್ರೆ ಅದರಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡ್ರೆ ಕಮಿಷನ್ ಸಿಗುತ್ತೆ ಅಂತ ಇದ್ದಾಗ ಅಂತವನ್ನೆಲ್ಲ ನಾವು ಲಿಂಕ್ಸ್ ಗಳನ್ನ ಇದ್ರಲ್ಲಿ ಹಾಕೋತೀವಲ್ಲ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅಂತ ಲಿಂಕ್ಸ್ ಗಳನ್ನೆಲ್ಲ ಹಾಕಕ್ ಹೋಗ್ಬೇಡಿ. ಆ ತರ ಮಾಡಿದಾಗ್ಲೂ ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಈ ತರ ಎಲ್ಲ ತುಂಬಾ ರೂಲ್ಸ್ ಗಳಿರುತ್ತೆ. ಇದನ್ನೆಲ್ಲ ತುಂಬಾ ಜನ ತಿಳ್ಕೊಂಡೇ ಇರಲ್ಲ. ಸುಮ್ನೆ ವಿಡಿಯೋಸ್ನ ಹಾಕ್ಬಿಟ್ಟು ಅಥವಾ ಲೈವ್ ಮಾಡ್ಕೊಂಡು ಹೆಂಗೋ ಹಂಗೆ ಸರಿ 4000 ವಾಚ್ ಅವರ್ ಮತ್ತೆ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಆಗಿರ್ತಾರೆ. ಚಾನೆಲ್ನ ಚೆಕ್ಕೇ ಮಾಡಲ್ಲ. ಒಂದ್ಸರಿ ಟೈಮ್ ಕೊಟ್ಟು ನಿಮ್ದೆಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ಅಪ್ಲೈ ಮಾಡೋಕೆ ಬರ್ತಾ ಇದೆ ಟೈಮು ಅನ್ನೋ ಟೈಮಲ್ಲಿ ಕುತ್ಕೊಂಡು ಸ್ವಲ್ಪ ಚಾನಲ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಏನೇನಿದೆ, ಏನೇನಿಲ್ಲ, ಏನೇನ್ ತಪ್ಪು ಮಾಡಿದೀರಾ ಒಂದೊಂದು ವಿಡಿಯೋಗಳನ್ನು ನೀಟಾಗಿ ಚೆಕ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವಾಗಿನ ರೂಲ್ಸ್ ಅಂದ್ರೆ ಹ್ಯಾಶ್ ಟ್ಯಾಗ್ಗಳನ್ನ ಜಾಸ್ತಿ ಹಾಕಬಾರ್ದು. ತುಂಬಾ ಹ್ಯಾಶ್ ಟ್ಯಾಗ್ಗಳು ಹಾಕಿದ್ರು ಕೂಡ ಸ್ಪ್ಯಾಮ್ ಅಂತ ರಿಜೆಕ್ಟ್ ಮಾಡ್ತಾರೆ. ಅದನ್ನು ಕೂಡ ಚೆಕ್ ಮಾಡ್ಕೊಬೇಕು. ನಿಮ್ಮ ಚಾನೆಲ್ ರಿಲೇಟೆಡ್ ಹ್ಯಾಶ್ ಟ್ಯಾಗ್ಗಳು ಮಾತ್ರ ಇರಬೇಕು. ಅದು ಬಿಟ್ಟು ಬೇಡದೇ ಇರೋ ಹ್ಯಾಶ್ ಟ್ಯಾಗ್ಗಳನ್ನೆಲ್ಲ ತುಂಬಸಕ್ ಹೋಗ್ಬೇಡಿ. ಬೇರೆ ಯಾರ್ಯಾರ್ದೋ ಚಾನಲ್ ಅಂದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗಿರೋರ್ ಚಾನಲ್ದು ಹ್ಯಾಶ್ ಟ್ಯಾಗ್ಗಳು ಅಂದ್ರೆ ಅವ್ರದ ಅದೇ ಅವರ ಚಾನಲ್ ಹ್ಯಾಶ್ ಟ್ಯಾಗ್ಗಳು ಅವ್ರು ಹಾಕೊಂಡಿರ್ತಾರಲ್ಲ ಅಂತದನ್ನೆಲ್ಲ ತೆಗೆದ್ಬಿಟ್ಟು ಹಾಕೊಂಡ್ರೆ ಅವ್ರನ್ನ ಸರ್ಚ್ ಮಾಡಿದಾಗ ನಾವು ಕೂಡ ಸರ್ಚಿಂಗ್ ಸಿಗ್ತೀವಿ, ಮತ್ತೆ ನಮ್ಮ ವಿಡಿಯೋ ಕೂಡ ವ್ಯೂಸ್ ಬರುತ್ತೆ ಅಂತ ಅಂತವೆಲ್ಲ ಹ್ಯಾಶ್ ಟ್ಯಾಗ್ಗಳನ್ನ ಹಾಕೊಂಡಿರ್ತೀರಾ. ಅಂತ ಹ್ಯಾಶ್ ಟ್ಯಾಗ್ಗಳನ್ನ ಕೂಡ ಹಾಕ್ಬೇಡಿ. ಸರ್ಚ್ ಮಾಡಿದ್ರೆ ಅವು ಸಿಗ್ತಾರೆ ಅಷ್ಟೇ, ನಮ್ಮ ವಿಡಿಯೋ ಸಿಗಲ್ಲ. ನಮ್ಮ ವಿಡಿಯೋ ಸಿಗ್ಬೇಕು ಅಂದ್ರೆ ನಮ್ಮ ಚಾನಲ್ ID, ನಮ್ಮ ಚಾನಲ್ದು ಏನಿದೆ ಹ್ಯಾಶ್ ಟ್ಯಾಗು ಅದನ್ನ ನಾವು ಹಾಕೊಬೇಕಾಗತ್ತೆ. ಆ ತರ ಸರ್ಚ್ ಮಾಡಿ ನಮ್ಮ ಚಾನಲ್ ಸಿಕ್ಕಿದಾಗ ಮಾತ್ರ ಅದಕ್ಕೆ ಬೆಲೆ. ಯಾರದ್ದೋ ಚಾನಲ್ನ ಸರ್ಚ್ ಮಾಡಿ ಅದರಲ್ಲಿ ನಮ್ಮ ಚಾನಲ್ನ ವಿಡಿಯೋ ನೋಡಿ ಅದು ಏನ್ ಪ್ರಯೋಜನನೇ ಇಲ್ಲ. ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವ್ರ ಚಾನಲ್ ಗ್ರೋ ಆಗುತ್ತೆ ಬಿಟ್ರೆ ನಮ್ಮ ಚಾನಲ್ ಅಲ್ಲೇ ನಿಂತ್ಕೊಂಡಿರುತ್ತೆ. ಹಾಗಾಗಿ ಆ ತರನು ಮಾಡಕ್ ಹೋಗ್ಬೇಡಿ. ಹೇಳ್ತಾ ಇರ್ತಾರೆ ತುಂಬಾ ಜನ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದ್ದನ್ನೆಲ್ಲ ಕೇಳಿ ಕೇಳಿ ಮಾಡಕ್ ಹೋದ್ರೆ ಕೊನೆಗೊಂದ್ ದಿವಸ ಚಾನಲ್ ಹೊಗೆ ಆಡಿಸ್ಕೊಳುತ್ತೆ ಅಷ್ಟೇನೆ. ಹಂಗಾಗಿ ಇದೆಲ್ಲಾನು ಚೆಕ್ ಮಾಡ್ಕೊಬೇಕಾಗತ್ತೆ. ಇದೆಲ್ಲಾನು ಯೂಟ್ಯೂಬ್ ಅಲ್ಲಿ ತುಂಬಾನೇ ರೂಲ್ಸ್ ಗಳಿರೋದ್ರಿಂದ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡವ್ರಿಗೆ ಇಷ್ಟೆಲ್ಲ ರೂಲ್ಸ್ ಗಳೇ ಇರ್ಲಿಲ್ಲ. ಅವ್ರು ಆರಾಮಾಗಿ ಮಾನಿಟೈಸೇಷನ್ ಮಾಡ್ಕೊಂಡ್ಬಿಟ್ರು. ಇವಾಗ ಏನು ಚಾನಲ್ಗಳು ದಿನಾನು ತುಂಬಾ ಜನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ತುಂಬಾ ರೂಲ್ಸ್ ಗಳನ್ನೇ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಒಂದು 100 ಚಾನಲ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಒಂದು 100 ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಒಂದು 20 ಚಾನಲ್ನ ಮಾತ್ರ ಓಕೆ ಮಾಡ್ತಾರೆ. ಇನ್ ಮಿಕ್ಕಿದನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇಂಥ ಪ್ರಾಬ್ಲಮ್ಗಳನ್ನೆಲ್ಲ ಒಂದೊಂದನ್ನು ಸಣ್ಣದನ್ನು ಕಂಡುಹಿಡಿಯೋದ್ರಿಂದ ಈ ತರ ರಿಜೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಾಗ್ಲೇ ನೀವು ಒಂದೊಂದನ್ನು ಚೆಕ್ ಮಾಡ್ಕೊಳ್ಳಿ. ಮಾಡೋವಾಗ್ಲೇ ವಿಡಿಯೋಸ್ ಅಪ್ಲೋಡ್ ಮಾಡೋವಾಗ್ಲೇ ನಿಮ್ಮ ಓನ್ ಕಂಟೆಂಟ್ ಏನಿರುತ್ತೆ ಅದನ್ನ ಕ್ರಿಯೇಟ್ ಮಾಡಿ ಹಾಕೊಂತ ಹೋದ್ರೆ ಕೊನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಮಾನಿಟೈಸೇಷನ್ಗೆ ಈಸಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಈಸಿಯಾಗಿ ಕೂಡ ಆಗೋಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಕೆಲವೊಂದ್ಸರಿ 3 ದಿನ, 1 ವಾರ, 1 ತಿಂಗಳು ಹೋಲ್ಡ್ ಮಾಡಿ ಇಟ್ಬಿಡ್ತಾರೆ. 3 ತಿಂಗಳು ಕೂಡ ಹೋಲ್ಡ್ ಮಾಡಿ ಇಟ್ಬಿಡ್ತಾರೆ. ಏನು ಗೊತ್ತಾಗಲ್ಲ. ಈ ಕಡೆ ಮತ್ತೆ ಅಪ್ಲೈ ಮಾಡ್ಬೇಕಾ ಅಂತಾನು ಗೊತ್ತಾಗಲ್ಲ, ಅಥವಾ ಏನ್ ರಿಜೆಕ್ಟ್ ಅಂತಾನು ಗೊತ್ತಾಗಲ್ಲ. ಹಂಗೂ ಕೂಡ ಆಗ್ಬಿಡುತ್ತೆ. ಆ ತರ ತಲೆನೋವು ಬರೆಸ್ಕೊಳ್ಳೋದಕ್ಕಿಂತ ಆದಷ್ಟು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಒಳ್ಳೇದು ಚಾನೆಲ್ನ ಅಂತ ಅನ್ಸುತ್ತೆ. ಇದಿಷ್ಟು ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಚೆಕ್ ಮಾಡ್ಕೊಬೇಕಾಗಿರೋದು. ಮತ್ತೆ ಯೂಟ್ಯೂಬ್ ಅಲ್ಲಿ ಇರೋ ಅಂತ ರೂಲ್ಸ್ಗಳು ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗ್ಲಿ ಅಂತ ಇವತ್ತು ನಾನು ಈ ವಿಡಿಯೋನ ಮಾಡಿರೋದು.
ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ ಆಗಿತ್ತು ಅಂತಂದ್ರೆ 1% ಯೂಸ್ ಆಗಿತ್ತು ಅಂತಂದ್ರೂ ಕೂಡ ಖುಷಿನೇನೆ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರಾದ್ರೂ ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋರಿಗೆ ಶೇರ್ ಮಾಡಿ. ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋ ಜೊತೆ, ಇನ್ನೂ ಚೆನ್ನಾಗಿರೋ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋನ ಕೊನೆ ತನಕ ಪೇಷನ್ಸ್ ಅಲ್ಲಿ ನೋಡಿದ್ದೀರಾ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.